ಹಲೋ ನಮಸ್ಕಾರ. ಇವತ್ತು ನಾನು ರೀಸೆಂಟಾಗಿ ಅಲಾಟ್ಮೆಂಟ್ ಆಗಿರೋದು ಮತ್ತು ಅರ್ಜಿ ಕರೆದಿರೋ ಬೈಲಾಳು ಚುಂಚನಕಪ್ಪೆ KHP ಲೇಔಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಇವತ್ತು 2 ಅಪ್ಡೇಟ್ ಇದೆ. ಒಂದು ಅಪ್ಡೇಟ್ ಬಂದುಬಿಟ್ಟು ಏನು 4-5 ಮಂತ್ಸ್ ಬ್ಯಾಕ್ ಏನು ಅಲಾಟ್ಮೆಂಟ್ ಆಗಿದೆಯಲ್ಲ ಅವ್ರಿಗೊಂದು ನ್ಯೂಸ್ ಇದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ರೀಸೆಂಟಾಗಿ ಏನು ಅರ್ಜಿ ಹಾಕಿ ಲಾಟ್ರಿಗೆ ಕಾಯ್ತಾ ಇದ್ದಿಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ, ಯಾವಾಗ ಆಗ್ಬೋದು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈ ಲೇಔಟು ಅರ್ಜಿ ಕರೆದು ಒಂದು 4-5 ವರ್ಷ ಆಗಿದೆ. ಪ್ರಾಪರಾಗಿ ಡೇಟ್ಸ್ ಗೊತ್ತಿಲ್ಲ, ಮಿನಿಮಮ್ 4-5 ಇಯರ್ಸು. ರೀಸೆಂಟಾಗಿ 4-5 ಮಂತ್ಸ್ ಬ್ಯಾಕು ಲಾಟ್ರಿ ಮಾಡಿದ್ದಾರೆ. ತುಂಬ ಸಾವಿರಾರು ಜನಕ್ಕೆ ಸೈಟ್ ಸಿಕ್ಕಿದೆ. ಸೊ ಅದರಲ್ಲಿ ಲೆಟ್ರ್ ಕೂಡ ಎಲ್ಲರಿಗೂ ಬಂದು ಒಬ್ಬೊಬ್ಬರು 3rd ಪೇಮೆಂಟು 4th ಇನ್ಸ್ಟಾಲ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ಕೆಲವೊಬ್ಬರೆಲ್ಲ ಇನ್ಸ್ಟಾಲ್ಮೆಂಟ್ ಕೊಟ್ಬಿಟ್ಟು ಕೂಡ ಸೇಲ್ ಡೀಡ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ KHP ಅಪ್ಡೇಟ್ ರೈಟ್ ನಾವು ಅಲ್ಲಿ ತುಂಬ ಜನ ಪೇಮೆಂಟ್ ಎಲ್ಲ ಮಾಡಿ ಹೋಗಿ ಕೇಳಿದಾಗ ನ್ಯೂಸ್ ಬಂದಿದೆ, ಖಾತಾ ಪ್ರೊಸೆಸಿಂಗ್ ನಡೀತಾ ಇರೋದ್ರಿಂದ ಸೇಲ್ ಡೀಡ್ ಇಶ್ಯೂ ಇನ್ನೂ ಲೇಟ್ ಆಗಿದೆ. ಇದು ಒಂದು 30 to 45 ಡೇಸ್ 2 ಮಂತ್ಸ್ ಅಲ್ಲಿ ಎಲ್ಲ ರೆಡಿ ಆಗುತ್ತೆ. ಅದಾದಮೇಲೆ ಎಲ್ಲರಿಗೂ ಅಬ್ಸಲ್ಯೂಟ್ ಸೇಲ್ ಡೀಡ್ ಇಶ್ಯೂ ಮಾಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ KHP ಬೈಲಳು ಪ್ರಾಜೆಕ್ಟಲ್ಲಿ ನಿಮ್ಗೇನಾದರೂ ಅಪ್ಡೇಟ್ ಆಗಿದ್ದರೆ, ಅಪ್ಡೇಟ್ ಏನು ಅಂತಂದರೆ, May 1st ಹಾಲಿಡೇ ಇರೋದ್ರಿಂದ ನಮ್ಮ ಹತ್ರ ಆಲ್ರೆಡಿ ಓನರ್ಸ್ ಗ್ರೂಪ್ ಇದೆ ಬೈಲಳು ಚುಂಚನಕಪ್ಪೆ KHP ಲೇಔಟ್ಗೆ. ಆ ಓನರ್ಸ್ ಎಲ್ಲ ಸೇರಿಬಿಟ್ಟು ಒಂದು 25-30 ಜನ ಗ್ರೂಪ್ ಇದೆ. ಆ ಗ್ರೂಪು ನಾನು ಒಬ್ಬರು ಇನಿಷಿಯೇಟ್ ಮಾಡಿ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡೋಣ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ, ಒಂದು ಪ್ರೊಸೆಸ್ ಬಗ್ಗೆ ಎಲ್ಲ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಓನರ್ಸ್ ಏನಿದ್ದಾರೆ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಪ್ರೀ ಮೀಟಿಂಗ್ ಅಥವಾ ಒಂದೇನೋ ಕ್ಯಾಚಪ್ ಥರ, ಹಾಲಿಡೇ ಇರೋದ್ರಿಂದ ಮುಂದೆ ಏನೇನು ಮಾಡ್ಬೋದು ಆ್ಯಸ್ ಎ ಓನರ್ ಆಗಿ, ಕಮ್ಯುನಿಟಿ ಯಾವ ಥರ ಬಿಲ್ಡ್ ಮಾಡ್ಬೋದು, ಏನೇನು ಲೈಕ್ ಫಾರ್ ಎಕ್ಸಾಂಪಲ್ ಸಂಘ ಕಟ್ಟೋದಾಗಲಿ, ಅಸೋಸಿಯೇಷನ್ ಮಾಡೋದಾಗಲಿ, ಓಕೆ ಟಚ್ಚಲ್ಲಿರೋದಾಗಲಿ, ಫ್ಯೂಚರಲ್ಲಿ KHP ಕಡೆಯಿಂದ ಡೆವಲಪ್ಮೆಂಟ್ ಆಗಲಿ, ಫರ್ದರ್ ಕಮ್ಯುನಿಕೇಷನ್ ಆಗಲಿ, ಒಂದು ಗ್ರೂಪಲ್ಲಿ ಮಾಡೋದಾಗಿ ಒಂದು ಪ್ಲಾನಿಂಗ್ ಮಾಡಿ May 1st ಹಾಲಿಡೇ ಇರೋದ್ರಿಂದ, ಲೇಬರ್ಸ್ ಡೇ ಇರೋದ್ರಿಂದ ಒಂದು 10-10:30ಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಒಂದು 25 ಜನ 30 ಜನ ಆಲ್ರೆಡಿ ನಮ್ಮ ಹತ್ರ ಓನರ್ಸ್ ಗ್ರೂಪ್ ಇದೆ. ಸೊ ನೀವೇನಾದರೂ ಅಲಾಟ್ಮೆಂಟ್ ಆಗಿ ನೀವಿನ್ನೂ ಯಾರಾದರೂ ನಿಮಗೆ ಬೇರೆ ಓನರ್ಸ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಪ್ಲೀಸ್ ನನಗೆ ಕಾಲ್ ಮಾಡಿ, ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ನಾನು ನಿಮಗೆ ಅಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರಿದ್ದಾರೆ ಕೊಡ್ತೀನಿ. ನಾನು ನಿಮಗೆ ಗ್ರೂಪಲ್ಲೂ ಆ್ಯಡ್ ಮಾಡಿಕೊಡ್ತೀನಿ. ನೀವೇನಾದರೂ ಆಲ್ರೆಡಿ ಓನರ್ ಆಗಿದ್ದರೆ, ಯು ವಾಂಟ್ ಟು ಗೋ ಆ್ಯಂಡ್ ಮೀಟ್ ದೆಮ್, ಎಕ್ಸಿಸ್ಟಿಂಗ್ ಓನರ್ ಆ ಲೇಔಟಲ್ಲಿ ಬಿಲ್ಡ್ ಸಮ್ ಕಮ್ಯುನಿಟಿ, ನಿಮ್ಮ ನೆಟ್ವರ್ಕ್ ಮಾಡೋಂಗಿದ್ರೆ ದಿಸ್ ಇಸ್ ಅ ರೈಟ್ ಟೈಮ್ ಫಾರ್ ಆಲ್ ದ ಅಲಾಟ್ಮೆಂಟ್ ಆಗಿರೋರಿಗೆ. ಸೊ ಸೆಕೆಂಡ್ ಪಾರ್ಟ್ ಅಪ್ಡೇಟ್ ಏನಂದರೆ, ಅಲಾಟ್ಮೆಂಟ್ ಈಗ ರೀಸೆಂಟಾಗಿ ಏನು ಅರ್ಜಿ ನೀವೆಲ್ಲ ಹಾಕಿದ್ದೀರಲ್ಲ, ಕ್ಲೋಸ್ ಟು 835 ಸೈಟ್ಸ್ ಏನೋ ಅರ್ಜಿಗಳು ಕರೆದಿದ್ರು ಬೈಲಳು KHP ಅಪ್ಡೇಟ್ಗೆ. ಬೆಂಗಳೂರು ಬೆಂಗಳೂರು ಸಿಟಿಗೆ ಬರುತ್ತೆ ಅದು, ಡಿಸ್ಟಿಕಲ್ಲಿ. ಸೊ ಅವ್ರಿಗೆಲ್ಲ ಅರ್ಜಿ ಮುಗಿದು ನಾನು ಅಂದ್ಕೊಂಡಿದ್ದೆ ಒಂದು 45 ಡೇಸಲ್ಲಿ ಲಾಟ್ರಿ ಬೈ ದಿಸ್ ಟೈಮ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಆಗಿಲ್ಲ. ಒಂದು ಮೈಟ್ ಬಿ ಎ ರೀಸನ್, ತುಂಬ ಅಪ್ಲಿಕೇಶನ್ ಇರೋದನ್ನ ಅದರ ಸಗ್ರಿಗೇಷನ್ ಎಲ್ಲ ಮಾಡಬೇಕು, ಎಲ್ಲಿ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಯಾವ್ದು ಮಿಸ್ಸಿಂಗ್ ಇದೆ, ಯಾವ್ದು ಮಿಸ್ಸಿಂಗ್ ಇಲ್ಲ, ಪೇಮೆಂಟ್ ಎಲ್ಲ ಬಂದಿದೆಯೋ, ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೆಕೆಂಡ್ ಥಿಂಗ್, ಈ ಖಾತಾ ಇನ್ನೂ ಆಗದೇ ಇರೋ ಕಾರಣ ಅದನ್ನು ಕೂಡ ಖಾತಾ ಮಾಡಿಸ್ಬಿಟ್ಟೆ ಒಂದೇ ಸಲ ಅಲಾಟ್ ಮಾಡ್ಬೋದು ಅಂತ ಹೇಳೋ ಒಂದು ನ್ಯೂಸ್ ಇದೆ. ಆ್ಯಂಡ್ ಥರ್ಡ್ ಥಿಂಗ್, ನಾನೇನೋ ಕೇಳ್ಪಟ್ಟೆ, ಲಾಸ್ಟ್ ಟೈಮ್ ಯಾರೋ ಹೋದಾಗ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ದಾರೆ, ಕೆಲವೊಂದು ಸರ್ವೆ ನಂಬರ್ಸ್ ಎಲ್ಲ ಇನ್ನೂ ಏನೋ ಡೆವಲಪ್ಮೆಂಟ್ ನಡೀತಾ ಇದೆ ಅಂತೆ, ಆ ನಂಬರ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದೇ ಸಲ ಸೈಟ್ ನಂಬರ್ನ ಜಾಸ್ತಿ ಮಾಡಿ ಅಲಾಟ್ಮೆಂಟ್ ಮಾಡಬೇಕು ಅಂತ ರೀಸನ್ ಕೂಡ ಇದೆ ಅಂತೆ. ಬಟ್ ನನಗನ್ಸಿದ ಮಟ್ಟಿಗೆ ವಿತಿನ್ ಅ ಮಂತ್ ಆರ್ 2 ಮಂತ್ಸಲ್ಲಿ ಲಾಟ್ರಿ ಡೇಟ್ಸ್ ಅನೌನ್ಸ್ ಆಗೇ ಆಗುತ್ತೆ. ಬಿಕಾಸ್ ಇಟ್ಸ್ ಆಲ್ರೆಡಿ ರೆಡಿಮೇಡ್ ಲೇಔಟ್ ಆಗಿರೋದ್ರಿಂದ, ಈಗ ಆಲ್ರೆಡಿ ಸಾವಿರಾರು ಜನಕ್ಕೆ ಆಲ್ರೆಡಿ ಅಲಾಟ್ಮೆಂಟ್ ಮಾಡಿರೋದ್ರಿಂದ 4 ಮಂತ್ಸು ತುಂಬ ಡಿಲೇ ಆಗ್ಲಿಕ್ಕೆ ಕಾರಣ ಏನಲ್ಲ. ಏನೇ ಡಿಲೇ ಇದ್ದರೂ ಜಸ್ಟ್ ಬಿಕಾಸ್ ಆಫ್ ಇಂಟರ್ನಲ್ ಟೈಮಿಂಗ್ಸ್ ಇಶ್ಯೂಸ್, ಆ ಥರ ಕಾರಣಗಳಿಂದ ಡಿಲೇ ಇರುತ್ತೆ. ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಅಪ್ಲೈ ಮಾಡಿ ಅಪ್ಡೇಟ್ ಯೋಚನೆ ಮಾಡ್ತಾ ಇದ್ದರೆ, ದಿಸ್ ಇಸ್ ಅ ಕರೆಂಟ್ ಅಪ್ಡೇಟ್, ನಥಿಂಗ್ ಟು ಪ್ಯಾನಿಕ್. ಇನ್ ಕೇಸ್ ನೀವೇನಾದರೂ ಅಪ್ಡೇಟ್ ಮಾಡಿ ಮುಂದೆ ಯಾವಾಗ ಬರುತ್ತೆ, ಅವ್ರು ಯಾವ ಥರ ಅಪ್ಲೈ ಮಾಡ್ತಾರೆ, ಸೊ ಅವ್ರದ್ದು ಡೀಟೇಲ್ಸ್ ಹೆಂಗಿರುತ್ತೆ, ಅದಕ್ಕೂ ಕೂಡ ಒಂದು ಗ್ರೂಪ್ ಇದೆ ನಮ್ಮ ಹತ್ರ. ಇಟ್ಸ್ ಕಾಲ್ಡ್ ಬೈಲಳು ಅಪ್ಲಿಕೆಂಟ್ ಗ್ರೂಪ್ ಅಂತ ಹೇಳಿ ಮಾಡಿದ್ದೀನಿ. ಸೊ ತುಂಬ ಜನಕ್ಕೆ KHP ವೆಬ್ಸೈಟ್ ಫಾಲೋಅಪ್ ಮಾಡೋಕ್ಕಾಗಲ್ಲ, ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ನೀವೆಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಫಾಲೋಅಪ್ ಮಾಡೋಕ್ಕಾಗಲ್ಲ, ನ್ಯೂಸ್ ಪೇಪರಲ್ಲಿ ಬಂದಾಗ ನಿಮಗೆ ಗಮನಿಸೋಕ್ಕಾಗಲ್ಲ ಅನ್ನೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ನಿಮಗೆ ಡೀಟೇಲ್ಸ್ ಬಂದೇ ಬರುತ್ತೆ ಬೈ ಡಿಫಾಲ್ಟ್ ಆಗಿ. ಇಲ್ಲ ನಮಗೆ ಎಕ್ಸ್ಕ್ಲೂಸಿವ್ ಹೆಲ್ಪ್ ಬೇಕು, ಕಮ್ಯುನಿಕೇಷನ್ ಬೇಕು ಅಂದರೆ ಅಪ್ಲಿಕೆಂಟ್ ಗ್ರೂಪ್ ಕೂಡ ಇದೆ. ಅದೊಂದು ಸ್ಮಾಲ್ ಪೇಡ್ ಸರ್ವಿಸ್ ಥರ ಇರುತ್ತೆ. ಅದನ್ನೇನಾದರೂ ಅದಕ್ಕೆ ನೀವು ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಅರ್ಜಿ ಹಾಕಿದರೆ ಮಾತ್ರ ಕಾಲ್ ಮಾಡಿ. ಇನ್ನೇನಾದರೂ ಹೊಸಬ್ರು ವೆರಿ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ಸರ್ಟನ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಇವನು ಏನು ಮಾತಾಡ್ತಾ ಇದ್ದೇನೆ ಅಂಥೇಳಿ. ಸೊ ಬೈಲಳು KHP ಲೇಔಟ್ ಬಂದುಬಿಟ್ಟು ತುಂಬ ಹಳೆ ಲೇಔಟು, ರೀಸೆಂಟಾಗಿ ಅಲಾಟ್ಮೆಂಟ್ ಆಗಿದೆ. ಉಳಿದಿರೋ ಸೈಟನ್ನು ಕೂಡ ಅಲಾಟ್ಮೆಂಟಿಗೆ ಕರೆದಿದ್ದಾರೆ. ಸೊ ಹೊಸಬ್ರಿಗೆ ಏನು ಅವಕಾಶ ಈ ಲೇಔಟಲ್ಲಿ ಇರುತ್ತೆ ಅಂದರೆ, ನನ್ನ ಪ್ರಕಾರ ನಿಮಗೆ ಅರ್ಜಿ ಅಂತೂ ಹಾಕ್ಲಿಕ್ಕೆ ಕೊಡೋದಿಲ್ಲ. ಯಾಕಂದರೆ ಎಕ್ಸಿಸ್ಟಿಂಗ್ ಸೈಟ್ ನಂಬರ್ ಆರ್ ಲೆಸರ್ ದ್ಯಾನ್ ದ ಅಪ್ಲಿಕೇಶನ್ ಇರೋದ್ರಿಂದ ಬೈ ಡಿಫಾಲ್ಟ್ ಲಕ್ಕಿ ಒನ್ಸ್ಗೆ ಎಲ್ಲರಿಗೂ ಅಲಾಟ್ಮೆಂಟ್ ಸಿಗುತ್ತೆ. ಬಟ್ ನೀವೇನಾದರೂ ಈ ಪ್ರದೇಶದಲ್ಲಿ ನೋಡ್ತಾ ಇದ್ದರೆ, ಅಥವಾ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಯಾವ್ಯಾವ ಹೊಸ ಲೇಔಟ್ ಬರ್ತಾ ಇದೆ, ಏನು
ಪ್ರಾಜೆಕ್ಟ್ ನಡೀತಾ ಇದೆ, ಏನು ಆಕ್ಷನ್ ನಡೀತಾ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲ್ನ. ಸ್ಪೆಷಲಿ ಬೈಲಳು ನನಗನ್ಸಿದ ಮಟ್ಟಿಗೆ ಫಸ್ಟ್ ಅಲಾಟ್ಮೆಂಟ್ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ, ರೀಸೆಂಟಾಗಿ ಅಲಾಟ್ಮೆಂಟ್ ರಿಜಿಸ್ಟ್ರೇಷನ್ ಆದಮೇಲೆ ವಿತಿನ್ ಎ 6 ಮಂತ್ ಆರ್ ಓವರ್ ದ ಪೀರಿಯಡ್ ಆಫ್ 1 year ಆರ್ 1.5 year ಮೋಸ್ಟ್ಲಿ KHB ಉಳಿದಿರುವಂತಹ ಕಾರ್ನರ್ ಸೈಟ್ಗಳು ಪಾಯಿಂಟ್ ನಂಬರ್ 1 ಹಂಗೆ ಅಲಾಟ್ಮೆಂಟ್ ಆಗಿ ಯಾರೋ ಒಂದು ಸ್ವಲ್ಪ 1% ಆರ್ 2% ಪೀಪಲ್ ಏನಾದರೂ ಕ್ಯಾನ್ಸಲ್ ಮಾಡಿ ತೊಗೊಳ್ಳಿಲ್ಲ ಅಂದರೂ ಆ ಎಲ್ಲ ಸೈಟ್ಗಳನ್ನ ಸರ್ಟನ್ಲಿ ಅವರು ನಮಗೆ ಕೊಡಲೇಬೇಕು. ಸೊ ನಮಗೆ ಕೊಡಬೇಕಂದ್ರೆ ನಂಬರ್ ಆಫ್ ಸೈಟ್ ಇದ್ದರೆ ಅಪ್ಲಿಕೇಶನ್ ಮತ್ತೆ ಕರಿಬೋದು, ನಂಬರ್ ಆಫ್ ಸೈಟ್ ಕಮ್ಮಿ ಇದ್ದರೆ ದೇ ಮೈಟ್ ಗೋ ಫಾರ್ ಆಕ್ಷನ್. ಸೊ ಈ ಲೇಔಟಲ್ಲಿ ಫ್ಯೂಚರಲ್ಲಿ ಪ್ರಾಬಬ್ಲಿ ಡೌನ್ ದ ಲೈನ್ 6 month ಆರ್ 1 year ಆರ್ 2 year ಆಕ್ಷನ್ ಬರುವಂಥ ಎಲ್ಲ ಪೊಟೆನ್ಷಿಯಲು ಇದೆ. ಸೊ ಹಾಗಾಗಿ ಕಮ್ಯುನಿಕೇಷನ್ ಮಿಸ್ ಮಾಡ್ಕೋಬೇಡಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಅದರ ಡೀಟೇಲ್ಸು ಕೂಡ ನಿಮಗೆ ಚಾನಲಲ್ಲಿ ಬಂದೇ ಬರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇನ್ನೂ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ನಿಮ್ಮ ಕ್ವಶನ್ನ ನೀಟಾಗಿ ಟೈಪ್ ಮಾಡಿ ಬರೀರಿ. ನಾನು ಟಾಪ್ 10 ಕ್ವಶನ್ನ ಪಿಕ್ ಮಾಡಿ ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೈಸ್ ನಿಮ್ಮ ಕ್ವಶನ್ಗೆ ನಾನು ಕಮೆಂಟಲ್ಲಿ ಆನ್ಸರ್ ಮಾಡೇ ಮಾಡ್ತೀನಿ. ನಿಮಗೆ ಇಮಿಡಿಯೇಟಾಗಿ ವಿತಿನ್ 1 hour 2 hour ಆನ್ಸರ್ಸ್ ಬಂದೇ ಬರುತ್ತೆ. ಆ್ಯಸ್ ಎ ಜನರಲ್ ನೋಟ್ ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಅವೇರ್ನೆಸ್ ಅನ್ನೋದಾಗಿದ್ದರೆ, ಆ ಕ್ವಶನ್ ಏನಾದರೂ ತುಂಬ ಚೆನ್ನಾಗಿದ್ದರೆ, ರಿಪೀಟೆಡ್ ಆಗದೇ ಇದ್ದರೆ, ಯೂನಿಕ್ ಆಗಿದ್ದರೆ, ನಾ ಎಲ್ಲ ಕ್ವಶನ್ನ ಮಾಡಿಬಿಟ್ಟು ಒಂದು Q&A ಮಾಡ್ತೀನಿ ಇದೇ ಥರ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.